ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೂನಪ್ಪ, ಅಶೋಕ್ನೇ ಯಾವಾಗ್ಲೂ ಸುಳ್ಳು ಹೇಳೋದು. ಕಾಂಗ್ರೆಸ್ನವರು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಮರಿಮಕ್ಕಳು. ಅಶೋಕನೇ ಸುಳ್ಳು ಹೇಳೋದು. ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಆರ್ ಅಶೋಕ್ ಗರಂ ಆಗಿದ್ದಾರೆ. ಯಾರು ಹೇಳಿಲ್ಲ, ಅಶೋಕ್ನ ಹೇಳ್ರನು. ಅಶೋಕನ ಮೇಲೆ ಕ್ರಮ ತಗೋಬೇಕು. ನಾವು ಅಪೋಸಿಷನ್ ಲೀಡರ್ ಆಗಿ ಸ್ವಲ್ಪ ಸರಿಯಾಗಿ ಮಾತಾಡೋದು ಕಲ್ತ್ಕೋಬೇಕು. ಅವರು ಏನು ಬಾಯಿಗೆ ಬಂದದ್ದು ಏನು ಮಾತಾಡ್ತಾರೆ ಅದನ್ನು ಮಾತಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಇಡ್ತಾ ಇರಬೇಕು. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಶೋಕ್ ಅವರು ಈ ಥರದೆಲ್ಲ ಲೂಸ್ ಟಾಕಿಂಗ್ ಮಾತಾಡಬಾರ್ದು. ರಾಮೇಶ್ವರ ಕೆಫೆ ಅದು ಭಯೋತ್ಪಾದಕ ಕೃತ್ಯ ಅಲ್ಲ, ಅದು ಹೋಟ್ಲು ಗಲಾಟೆ ಅಂದರು, ಮಸಾಲೆ ದೋಸೆ ಗಲಾಟೆ ಅಂದರು. ಈಗ NIA ಹಿಡಿದಾಕಿದ್ರಲ್ಲ, ಅವನೆಲ್ಲ ಕಡೆ BJP ಆಫೀಸ್ಗೆ ಬಾಂಬ್ ಇಕ್ಕಕ್ಕೆ ಬಂದಿದ್ದ ಅವನು. ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಆಯಿತು. ಓ ಮೈ ಬ್ರದರ್, ಹಲೋ ಮೈ ಬ್ರದರ್ ಅಂದರು ಕಾಂಗ್ರೆಸ್ ಅವರು. ಬ್ರದರ್ ಅಂದರು, ತಪ್ಪೇ ಮಾಡಿಲ್ಲ. ಅವನೇನೋ ಸುಮ್ಮನೆ ಕುಕ್ಕರ್ ತಗೊಂಡೋಗಿದ್ದ, ಕುಕ್ಕರು ಸಿಡಿದ್ಬಿಡ್ತು ಅಂದರು. ಕಾಂಗ್ರೆಸ್ ತಲೆಯಲ್ಲಿ ಬರೀ ಕುಕ್ಕರ್ಗಳೇ ತುಂಬಿದೆ, ಅದರಲ್ಲಿ ಬಾಂಬ್ ಇದೆ ಅಂತ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಗೊತ್ತಾಗ್ತದೋ ಗೊತ್ತಿಲ್ಲ. ಅದು ಗೊತ್ತಾಗ ಅಷ್ಟೊತ್ತಿಗೆ ಟೈಮ್ ಇರೋಗಿರ್ತದೆ ಕಾಂಗ್ರೆಸ್ ಅವ್ರು. ಅಲ್ಲಿ ನಡೆದ ಘಟನೆಯನ್ನ ಅಲ್ಲಿ ನನಗೆ ನಾವು ಹೋದಾಗ ಹೇಳಿರೋದನ್ನ ನಾವು ಹೇಳಿದಿರಿ. ಆಯ್ತಪ್ಪ, ಈ ಗಣೇಶನ ಹಬ್ಬದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹೆಂಗೆ ಬಂತಪ್ಪ? ಬಾಂಬ್ ತಯಾರು ಮಾಡೋಕ್ಕೆ ಟೈಮ್ ಆದ್ರೂ ಬೇಕಲ್ಲ. ಏನು ಹಿಂಗೆ ಸುರ್ಕೊಂಬಿಟ್ಟು ಹಿಂಗೆ ಹೊಡೆದ್ಬಿಟ್ಟು ಪೆಟ್ರೋಲ್ ಬಾಂಬ್ ಹಾಕಕ್ಕತ್ತ? ಬಾಂಬ್ ತಯಾರು ಮಾಡಬೇಕಲ್ಲ. ಲಾಂಗು ಮಚ್ಚಿ ಒಂದು ದಿನ ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೆಂಗೆ ಲಾಂಗು ಮಚ್ಚುಗಳೆಲ್ಲ ಬಂತು ಬೀದಿಯಲ್ಲಿ? ಪರ್ಟಿಕ್ಯುಲರ್ ಆಗಿ ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದಾರಲ್ಲ, ಹೆಂಗೆ ಅವರು ಐಡೆಂಟಿಫೈ ಮಾಡಿದ್ರು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಹೋದ ವರ್ಷ ಸೇಮ್ ಟೈಮಲ್ಲೇ ಗಲಾಟೆ ಆಗಿದೆ. ಈ ಸರಿ ಗಲಾಟೆ ಆಗುತ್ತೆ ಅಂತ ಪ್ರಜ್ಞೆ ಬೇಕಲ್ಲ.